ಈ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಬೂತಾಯಿಯಿಂದ ಮಾಡುವಂತಹ ಒಂದು ಪುಳಿ ಮುಂಚಿ ತೋರಿಸಿದ್ದೆ. ತುಂಬ ಜನ ಲೈಕ್ ಮಾಡಿದ್ರಿ, ಹಾಗೆಯೇ ಮಿಲಿಯನ್ ಗಟ್ಟಲೆ ವ್ಯೂಸ್ ಬಂದಿತ್ತು ಅದಕ್ಕೆ. ಸೊ ಇವತ್ತಿನ ವಿಡಿಯೋದಲ್ಲಿ ಬಂಗುಡೆಯಿಂದ ಒಂದು ಪುಳಿ ಮುಂಚಿ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಅದ್ಭುತವಾದಂತಹ ಕಲರ್, ಹಾಗೆಯೇ ತುಂಬ ಟೇಸ್ಟಿಯಾಗಿರುತ್ತೆ. ತಡ ಮಾಡದೆ ರೆಸಿಪಿ ಚೆಕ್ ಮಾಡೋಣ. ಮೊದಲಿಗೆ ಇಲ್ಲಿ ನೋಡಿ, ನಾನು ಬರೀ ಒಂದು 4 ಪೀಸಷ್ಟು ಬಂಗುಡೆ ತಗೊಂಡಿದ್ದೀನಿ. ಅಂದರೆ ಒಂದು 2 ಮೀನನ್ನು ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ಫಸ್ಟ್ ಮ್ಯಾರಿನೇಷನ್ ನಾನು ಯಾವಾಗಲೂ ಮಾಡುವಂಥದ್ದು ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು, ಹಾಗೆಯೇ ಸ್ವಲ್ಪ ನಿಂಬೆಹಣ್ಣಿನ ರಸ, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಇಡಬೇಕು. ಆವಾಗ ಸಾರಲ್ಲಿ ಹಾಕಿದಂತಹ ಮೀನು ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ನಾನು ಒಂದು 15 ನಿಮಿಷ ಇಲ್ಲಿ ಬಿಟ್ಬಿಡ್ತಾ ಇದ್ದೀನಿ. ಅಂದರೆ ಮಸಾಲೆ ಎಲ್ಲ ರೆಡಿಯಾಗೋತ್ತಿಗೆ ಮೀನು ಚೆನ್ನಾಗಿ ಆ ಉಪ್ಪು ಮತ್ತು ಆ ಅರಿಶಿಣದಲ್ಲಿ ನೆಂದಿರುತ್ತೆ. ಸೊ ಇವಾಗ ಒಂದು ಬಾಣಲೆಯಲ್ಲಿ ನಾನಿಲ್ಲಿ ತೆಂಗಿನೆಣ್ಣೆ ಉಪಯೋಗ ಮಾಡ್ತಾ ಇದ್ದೀನಿ. ಒಂದು 3ರಿಂದ 4 ಟೇಬಲ್ ಸ್ಪೂನ್ ಅಷ್ಟು. ಇಲ್ಲಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಚೆನ್ನಾಗಿ ಹೆಚ್ಚಿರುವಂತಹ ಒಂದು ಈರುಳ್ಳಿ, ಹಾಗೆಯೇ ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಇದನ್ನು ನೀವು ರೋಸ್ಟ್ ಮಾಡ್ಕೋಬೇಕು. ಯಾವ ಕಾರಣಕ್ಕೂ ಹೈ ಫ್ಲೇಮ್ ಇಟ್ಟು ಅದನ್ನು ಬರ್ನ್ ಮಾಡಬಾರ್ದು. ಅಂದರೆ ಬ್ರೌನ್ ಕಲರ್ ಎಲ್ಲ ಆಗಬಾರ್ದು. ಆದರೆ ಆ ಸಾರಲ್ಲಿ ಆ ಪರಿಮಳ ಬೇರೆನೇ ಬರುತ್ತೆ. ಸೊ ಇವಾಗ ಇದು ಸ್ವಲ್ಪ ಬಾಡಿದೆ ಈರುಳ್ಳಿ. ಇದಕ್ಕೆ ಒಂದು 2ರಿಂದ 3 ಹಸಿಮೆಣಸಿನಕಾಯಿ, ಹಾಗೆಯೇ ಹೆಚ್ಚಿರುವಂತಹ ಒಂದು ಟೊಮೆಟೊನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈ ಟೊಮೆಟೊನ ಹಾಕ್ಕೊಂಡು ಟೊಮೆಟೊ ಚೆನ್ನಾಗಿ ಬಾಡೋ ತನಕ ನಾವು ಅದನ್ನು ರೋಸ್ಟ್ ಮಾಡ್ಕೋಬೇಕು. ಮೊದಲೇ ಹೇಳಿದೆ ನಾನು, ಯಾವ ಕಾರಣಕ್ಕೂ ಹೈ ಫ್ಲೇಮ್ ಇಟ್ಟೆಲ್ಲ ಇದನ್ನು ಮಾಡಬೇಡಿ, ಚೆನ್ನಾಗಿ ಬರೋದಿಲ್ಲ. ಸೊ ಇವಾಗ ಇಲ್ಲಿ ಟೊಮೆಟೊ ಚೆನ್ನಾಗಿ ಬಾಡಿದೆ ಅಂತ ಕನ್ಫರ್ಮ್ ಆದಮೇಲೆ ಇದಕ್ಕೆ ಮನೆಯಲ್ಲೇ ಮಾಡಿದಂತಹ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲಿ ಬೇಕಾಗುತ್ತೆ. ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಹಾಕ್ಕೊಂಡ್ಮೇಲೆ ಅದರದ್ದು ಹಸಿ ಸ್ಮೆಲ್ ಹೋಗೋ ತನಕ ಮತ್ತೆ ಇದನ್ನು ರೋಸ್ಟ್ ಮಾಡ್ಕೋಬೇಕು. ಜಾಸ್ತಿ ಟೈಮ್ ಏನು ತಗೊಳ್ಳೋದಿಲ್ಲ, ಬರೀ ಒಂದು 2ರಿಂದ 3 ನಿಮಿಷದಲ್ಲಿ ಇದು ಆಗೋಗುತ್ತೆ. ಸೊ ಇವಾಗ ಇಲ್ಲಿ ನಾನು ಸ್ವಲ್ಪ ಹುಣಸೆ ಹಣ್ಣಿನ ನೀರನ್ನು ತಗೊಂಡಿದ್ದೀನಿ. ಒಂದು ಅರ್ಧ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತಗೊಂಡಿದ್ದೆ ನಾನು. ಇಲ್ಲಿ ನಾನು ಎಕ್ಸ್ಟ್ರಾ ಫ್ಲೇವರ್ಸ್ನ ಪುಳಿ ಮುಂಚಿ ಪುಡಿನ ತಗೊಂಡಿದ್ದೀನಿ. ನೀವು ಯಾವುದೇ ಮನೆಯಲ್ಲಿ ಯಾವುದೇ ರೆಡಿಮೇಡ್ ಪುಳಿ ಮುಂಚಿ ಮಸಾಲ ಇದ್ದರೆ ಅದನ್ನು ಹಾಕ್ಕೋಬಹುದು. ನಾನು ಹೇಳಿರುವಂತಹ ರೆಸಿಪಿನ ಮಾಡಿ. ಎಕ್ಸ್ಟ್ರಾ ಫ್ಲೇವರ್ಸ್ ಇದು ನೀವು ಇಲ್ಲಿ ನೋಡ್ತಾ ಇರ್ಬೋದು, ಕಲರ್ ಎಷ್ಟು ಚೆನ್ನಾಗಿದೆ ಅಂತ. ಹಾಗೆಯೇ ಇದಿದ್ದರೆ ನಿಮಗೆ ತುಂಬ ಮೀನಿನ ಏನು ಸಾರಿದೆ ಅದೆಲ್ಲ ಈಸಿಲಿ ಪ್ರಿಪೇರ್ ಮಾಡ್ಬೋದು. ಇದನ್ನು ನಾನು ಒಂದು 3 ಟೇಬಲ್ ಸ್ಪೂನಷ್ಟು ಇವಾಗ ಆ ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಇದೆಲ್ಲದನ್ನು ಕೂಡ ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದರದ್ದು ಬಣ್ಣ ನೀವು ನೋಡ್ಬೋದು ಎಷ್ಟು ಕೆಂಪಾಗಿ ಬಂದಿದೆ ಅಂತ. ಯಾಕಂದರೆ ನಾನು ಬರೀ ಬ್ಯಾಡಗಿ ಮೆಣಸನ್ನು ಉಪಯೋಗ ಮಾಡಿರುವಂಥದ್ದು. ಹಾಗೆಯೇ ಮೀಡಿಯಂ ಸ್ಪೈಸ್ ಇರುತ್ತೆ ಇದು. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಆ ಟೊಮೆಟೊ ಎಲ್ಲ ಇವಾಗ ಚೆನ್ನಾಗಿ ಬಾಡಿದೆ. ಸೊ ಬಾಡಿರುವಂತಹ ಆ ಟೊಮೆಟೊಗೆ ಇವಾಗ ನಾನು ಮಾಡ್ಕೊಂಡಿರುವಂತಹ ಪೇಸ್ಟ್ ಏನಿದೆ ಅದನ್ನು ಹಾಕ್ಕೊಂಡೆ. ಹಾಗೆಯೇ ಮತ್ತೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸ್ಕೊಂಡೆ. ಪುಳಿ ಮುಂಚೆ ಅಂದರೆ ಸ್ವಲ್ಪ ತಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಸ್ವಲ್ಪ ಗ್ರೇವಿನ ತಿಕ್ಕಾಗಿಟ್ಟಿದ್ದೀನಿ. ಸೊ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ಳಿ. ಸೊ ಚೆನ್ನಾಗಿ ಒಂದು ಹೈ ಫ್ಲೇಮಲ್ಲಿ ಒಂದು 2 ನಿಮಿಷ ಇದನ್ನು ಕುದಿಯಕ್ಕೆ ಬಿಡಬೇಕಾಗುತ್ತೆ. ಒಂದು 2 ನಿಮಿಷ ಆದಮೇಲೆ ಫಸ್ಟ್ ಇರುವಂತಹ ತಿಕ್ನೆಸ್ಗೂ ಇವಾಗ ಇರುವಂಥದ್ದಕ್ಕೂ ನೀವು ನೋಡ್ಬೋದು, ಸ್ವಲ್ಪ ತಿಕ್ಕಾಗಿದೆ ಗ್ರೇವಿ ಇವಾಗ. ಸೊ ಮ್ಯಾರಿನೇಟ್ ಮಾಡಿರುವಂತಹ ಮೀನು ಏನಿದೆ ಆ ಮೀನನ್ನು ಇದಕ್ಕೆ ಸೇರಿಸ್ಕೊಂಡು ಅದನ್ನು ನಾನು 2 ಸೈಡ್ ಚೆನ್ನಾಗಿ ಬೇಯೋಕ್ಕೆ ಬಿಡ್ತಾ ಇದ್ದೀನಿ. ಸೊ ಒಂದು ಸೈಡ್ ಆದಮೇಲೆ 2ನೇ ಸೈಡ್ ಹಾಕ್ಕೊಂಡೆ. ಯಾಕಂದರೆ ಸಾರು ಸ್ವಲ್ಪ ಕಮ್ಮಿ ಇಟ್ಟಿದ್ದೀನಿ, ಬರೀ 2 ಮೀನಿಂದ ತೋರಿಸೋದಕ್ಕೋಸ್ಕರ. ಸೊ ಈ ಥರ ಆದಮೇಲೆ ಕೊನೆಯದಾಗಿ ಇದಕ್ಕೆ ಗಾರ್ನಿಷ್ ಮಾಡೋದಕ್ಕೆ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಬೇಕು ಅಂದರೆ ಹಾಕೋಬಹುದು, ಇಲ್ಲ ಅಂದರೆ ಸ್ಕಿಪ್ ಮಾಡಬಹುದು. ಕೊತ್ತಂಬರಿ ಸೊಪ್ಪು ಹಾಕಿದರೆ ಪರಿಮಳ ಸ್ವಲ್ಪ ಚೆನ್ನಾಗಿರುತ್ತೆ ರೆಡಿಮೇಡ್ ಪೌಡರ್ಗಳಿಗೆಲ್ಲ. ಸೊ ಅದಕ್ಕೋಸ್ಕರ ನಾನು ಹಾಕಿ ತೋರಿಸಿದ್ದೀನಿ. ಹಾಗೆಯೇ ಅದರದ್ದು ಕಲರ್ ನೀವು ನೋಡ್ಬೋದು ಎಷ್ಟು ಅದ್ಭುತವಾಗಿ ಬಂದಿದೆ ಅಂತ. ಸೊ ಬಾಯ್ಲ್ಡ್ ರೈಸ್ ಎಲ್ಲ ಯಾರೆಲ್ಲ ಉಪಯೋಗ ಮಾಡ್ತಿರೋ ಅವರಿಗೆಲ್ಲ ಈ ಪುಳಿ ಮುಂಚೆ ಇದ್ದರೆ ಹಬ್ಬನೇ. ಯಾಕಂತ ಹೇಳಿದರೆ ಅಷ್ಟು ಟೇಸ್ಟಿಯಾಗಿರುತ್ತೆ. ಹಾಗೆಯೇ ಮಾಡೋದಕ್ಕೂ ನಾನು ತೋರಿಸಿದ ಥರ ತುಂಬಾ ಈಸಿಯಾಗಿ ಈ ರೆಸಿಪಿನ ನೀವು ಮನೆಯಲ್ಲಿ ಮಾಡ್ಕೋಬಹುದು. ಬರೀ ಒಂದು 10 ನಿಮಿಷದಲ್ಲಿ ಸಾರು ರೆಡಿಯಾಗಿ ಹೋಗುತ್ತೆ. ಸೊ ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಹಾಗೆಯೇ ಪೌಡರ್ ಎಲ್ಲಾದರೂ ಬೇಕಾದರೆ ನೀವು extraflavors.com ಅಲ್ಲೂ ತೊಗೋಬಹುದು, ಇಲ್ಲ ನನ್ನ ವಾಟ್ಸಪ್ಗೆ ಮೆಸೇಜ್ ಕೂಡ ಹಾಕ್ಬೋದು.